ಬಡವರ ಸಂಜೀವಿನಿ ಕಿಮ್ಸ್ನಲ್ಲಿ ಔಷಧಿಗಳು ಖಾಲಿ ಖಾಲಿ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿಲ್ಲ ಮೆಡಿಸಿನ್ಗಳು. ನೋಡಿ, ಉತ್ತರ ಕರ್ನಾಟಕದ ಜನರ ಪಾಲಿಗೆ ಜೀವ ಸಂಜೀವಿನಿ ಇದು ಕಿಮ್ಸ್ ಆಸ್ಪತ್ರೆ. ಆದರೆ ಔಷಧಿಗಳೇ ಇಲ್ಲ ಅಲ್ಲಿ ಕಿಮ್ಸ್ನಲ್ಲಿ, ಖಾಲಿ ಇದೆ. ಮೆಡಿಸಿನ್ಗಳೇ ಇಲ್ಲವಂತೆ. ನಿಜಕ್ಕೂ ದುರ್ದೈವ ಇದು. ಕಿಮ್ಸ್ ಆಡಳಿತ ಮಂಡಳಿ ಗುತ್ತಿಗೆದಾರ ನಡುವಿನ ತಿಕ್ಕಾಟ, ಆದರೆ ರೋಗಿಗಳ ಪರದಾಟ ಇದು. 1 ವರ್ಷದಿಂದ ಬಡ ರೋಗಿಗಳಿಗೆ ಸರಿಯಾಗಿ ಔಷಧಗಳು ಸಿಗ್ತಾ ಇಲ್ಲ. ಹೊರಗಡೆ ಪ್ರೈವೇಟಲ್ಲಿ ನಾವು ತೆಗೆದುಕೊಳ್ಳೋಕ್ಕಾಗತ್ತಾ ಮೆಡಿಸಿನ್ಗಳನ್ನು? ಬಡವ್ರಿಗಾಗುತ್ತಾ? ಹೊರಗಡೆಯಿಂದ ತಂದು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ರೋಗಿಗಳು. ಅಲ್ಲ, ಏನು ಮಾಫಿಯಾ ಮಾಡ್ತಾ ಇದ್ದಾರೆ ಇವರೆಲ್ಲ ಸೇರಿಕೊಂಡು? ಔಷಧ ವಿತರಣೆ ಟೆಂಡರ್ಗೆ ಹಲವು ಷರತ್ತನ್ನು ಕಿಮ್ಸ್ ಹಾಕಿದೆ. ಷರತ್ತುಗಳನ್ನು ಪ್ರಶ್ನಿಸಿ ಕೋರ್ಟ್ ಮೊರೆ ಹೋಗಿದ್ದಾರೆ ಗುತ್ತಿಗೆದಾರರು. ಷರತ್ತು ಹಾಕದೆ ಪ್ರತಿ ವರ್ಷದಂತೆ ಟೆಂಡರ್ ನಡೆಸಲು ಸೂಚನೆ ಕೊಟ್ಟಿದೆ. ಕೋರ್ಟ್ ಹೇಳಿದೆ. ಕೋರ್ಟ್ ಸೂಚನೆಗೂ ಕಿಮ್ಸ್ ಆಡಳಿತ ಮಂಡಳಿ ಡೋಂಟ್ ಕೇರ್ ಅಂತ ಹೇಳ್ತಾ ಇದೆ. ಅಲ್ಲ, ನೀವು ಸರ್ಕಾರದ ಪರ್ಮಿಷನ್ ಕಾಯ್ತಾ ಇದ್ದೀರಾ? ಕೋರ್ಟ್ ಹೇಳಿದೆ ಅಲ್ವಾ ನಿಮಗೆ ಟೆಂಡರ್ ಕೊಟ್ಬಿಡಿ ಅಂಥೇಳಿ. ಗುತ್ತಿಗೆದಾರ ರೆಡಿ ಇದ್ದಾರೆ ರೀ ಕೊಡೋಕ್ಕೆ, ಸಪ್ಲೈ ಮಾಡೋಕ್ಕೆ ಮೆಡಿಸಿನ್ಗಳನ್ನು. ಇವರು ಟೆಂಡರ್ ಕರೀತಾ ಇಲ್ಲ. 1 ವರ್ಷ ಆಯಿತು, ಮೆಡಿಸಿನ್ಗಳು ಸಿಗ್ತಾ ಇಲ್ಲ. ರೋಗಿಗಳು ವಿಲ ಅಂತ ಒದ್ದಾಡ್ತಿದ್ದಾರೆ. ಏನೋಪ್ಪ ಕಿಮ್ಸು ಸರ್ಕಾರದ್ದು ಫ್ರೀಯಾಗಿ ನಮಗೆಲ್ಲ ಸಿಗುತ್ತೆ ಅಂತ ಬಂದರೆ, ಇಲ್ಲಿ ನೋಡಿದ್ರೆ ಮೆಡಿಸಿನೇ ಇಲ್ಲ. ಆಯಿತು, ಪ್ರೈವೇಟ್ಗೆ ಹೋಗಿ, ಬೇರೆ ಕಡೆ ಹೋಗಿ, ಅಲ್ಲಿಂದ ತೊಗೊಂಬನ್ನಿ. ಅದೇನು 1 ರೂಪಾಯಿ 2 ರೂಪಾಯಿ ಮಾತ್ರ. ನಾವೆಲ್ಲ ಒಂದೊಂದು ಮಾತ್ರೆಗೆ ಮಿನಿಮಮ್ ಅಂದರು 30-40 ರೂಪಾಯಿ ರೀ ಒಂದು ಮಾತ್ರೆಗೆ. ಏನೋ ಒಂದು ಮೇಜರ್ ಆಗಿರುತ್ತೆ, ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕು ಬಡ ರೋಗಿಗಳು. ಹಾಗಾಗಿನೇ ಹಿಡಿ ಶಾಪ ಹಾಕ್ತಾ ಇದ್ದಾರೆ ಕಿಮ್ಸ್ ಆಡಳಿತ ಮಂಡಳಿಯವ್ರಿಗೆ. ಈಗಲಾದರೂ ನೀವು ಗುತ್ತಿಗೆಯನ್ನು ಕರಿಬೇಕು. ಇದ್ರ ಬಗ್ಗೆ ಕಿಮ್ಸ್ ನಿರ್ದೇಶಕರು ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ. ಸ್ಟಾರ್ಟ್ ಮಾಡಿದಾಗ ಕೆಲವರು ಅಪೀಲ್ ಹೋಗಿ ಕೋರ್ಟ್ ಮುಖಾಂತರ ಅದಕ್ಕೆ ತಡೆಯಾಜ್ಞೆ ತಂದ್ರಿಂದ ಆ ಟೆಕ್ನಿಕಲ್ ಪ್ರೊಸೆಸ್ ಡಿಲೇ ಆಗ್ತಾಯಿದೆ. ಅದು ಕೂಡ ನಿನ್ನೆ ನಮ್ಮ ರಿವ್ಯೂ ಮೀಟಿಂಗ್ನಲ್ಲಿ ಚರ್ಚೆ ಆದಾಗ ಈಗ ಅದು ಇತ್ಯರ್ಥಾಗಿ ಹೊಸ ಟೆಂಡರ್ನ ನೋಟಿಫಿಕೇಷನ್ ಮಾಡಿದ್ದೀವಿ. ಅದಕ್ಕೆ ಆದಂಥ ಟೆಕ್ನಿಕಲ್ ವೆರಿಫಿಕೇಷನ್ನು, ಸ್ಯಾಂಪಲ್ ವೆರಿಫಿಕೇಷನ್ ಇರೋದ್ರಿಂದ ನಿರ್ದಿಷ್ಟವಾದ ನಾವು ಟೈಮ್ ಕೊಡಬೇಕಾಗ್ತದೆ. ಅಲ್ಲಿವರೆಗೆ ಪ್ರೀವಿಯಸ್ ಟೆಂಡರ್ದಾರ ಎಲ್ಲವನ್ನವರಿಗೆ ತೆಗೆದುಕೊಳ್ಬೇಕಂತ ನಿರ್ಧಾರ ಆಗಿದೆ. ಅಲ್ಲ, ಪ್ರಾಬ್ಲಮ್ ಅಂತಲ್ಲ, ಸಪ್ಲೈದಲ್ಲಿ ಕೆಲವೊಂದು ಮೆಡಿಸಿನ್ಸು ಸ್ಟಾಕ್ ಕಡಿಮೆ ಆಗ್ತಾಯಿತ್ತು. ಅಂದರೆ ಸ್ಟಾಪ್ ಆಗಿಲ್ಲ, ಸಪ್ಲೈ ಚೈನಲ್ಲಿ ಸ್ವಲ್ಪ ಡಿಲೇ ಆಗಿತ್ತು. ಯಾಕೆ ಹೊಸ ಟೆಂಡರ್ ಕೊಟ್ವಿ, ಅವ್ರು ಕೋರ್ಟಿಂದ ಸ್ಟೇ ತಂದರು. ಆಮೇಲೆ ಹಳಬ್ರಿಗೆ ಏನಂದರು, ಅವರು ನಮ್ಮದು ಆ ರೇಟಿಗೆ ಕೊಡೋಂಗಿಲ್ಲ ಅಂದರು. ಅವ್ರನ್ನೆಲ್ಲ ಕರೆದು ಮಾತಾಡಿಸಿ ಅದನ್ನು ಮತ್ತು ಸರ್ಕಾರದ ಮಟ್ಟದಲ್ಲಿ ನಾವು ನಿರ್ಧಾರ ತೆಗೆದುಕೊಳ್ಬೇಕಾಗಿದ್ದರಿಂದ ನಾವು ನಿನ್ನೆ ತಾನೇ ನಡೆದಂಥ ಮೀಟಿಂಗ್ನಲ್ಲಿ ನಿರ್ಧಾರ ಆಗಿದೆ. ನಾವು ಈ ಅತಿ ದೊಡ್ಡ ಪ್ರತಿಷ್ಠಿತ ಬಡವರ ಪರವಾಗಿ ಇರುವಂಥ ಏಕೈಕ ಆಸ್ಪತ್ರೆ ನಮ್ಮ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆ. ಅದು ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು. ಅದು 7 ಜಿಲ್ಲೆಗೆ ಸಂಬಂಧಪಟ್ಟಂಥ ಒಂದು ಬೃಹತ್ವಾದಂಥ ಆಸ್ಪತ್ರೆ. ಅದು ನಮ್ಮ ಕಿಮ್ಸ್ ಆಸ್ಪತ್ರೆ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದ್ರೆ ಆ ಬಡ ಜನ ಬರುವಂಥದ್ದಲ್ಲಿ ಔಷಧಿ ಭಾಳ ಸಾಕಷ್ಟು ವಿಳಂಬ ಆಗೈತಿ. ಯಾಕೆ ವಿಳಂಬ ಆಗಿತ್ತು ಅಂದ್ರೆ ಸರ್ಕಾರ ಮತ್ತು ಆಡಳಿತ ವರ್ಗ ಮತ್ತು ಗುತ್ತಿಗೆದಾರ, ಈ ಗುತ್ತಿಗೆದಾರ ಸರ್ಕಾರದ ಮಧ್ಯೆ ವಿಳಂಬ ಆಗ್ತಾ ಇರೋದ್ರಿಂದ ಇವತ್ತು ಅಲ್ಲಿ ಬರುವಂಥ ಕ್ಯಾನ್ಸರ್ ಪೇಷಂಟ್ಗಳಾಗಿರ್ಬೋದು, ಅಥವಾ ಹೃದಯ ಸಂಬಂಧಪಟ್ಟ ಪೇಷಂಟ್ಗಳಾಗಿರ್ಬೋದು, ಅಥವಾ ಬೇಸಿಕ್ ಮೆಡಿಸಿನ್ಸ್ ಏನು ಡೈಕ್ಲೋ, ಡೋಲೋ 65 ಇವು ಒಳಗೊಂಡು ಅಲ್ಲಿ ಎಷ್ಟರ ಮಟ್ಟಿಗೆ ಅವ್ಯವಸ್ಥೆ ಐತೆ ಅಂದ್ರೆ ಯಾವುದೇ ರೀತಿ ಯಾವುದೇ ಒಬ್ಬ ಬಡ ಜನರು ಬಂದರೂ ಕೂಡ ಅಲ್ಲಿ ಯಾವುದೇ ಔಷಧಿಗಳು ಸಿಗ್ತಾ ಇಲ್ಲ. ಹೊರಗಡೆ ರಾತ್ರಿ ಹೋದರೂ ಹೊರಗಡೆ ಬರೆದು ಕೊಡ್ತಾರೆ, ಹಗಲೊತ್ತಲು ಹೊರಗಡೆ ಬರ್ತಾರೆ. ಹಾಗಾದರೆ ಇದನ್ನು ಪ್ರಶ್ನಿಸೋರು ಯಾರು? ಹಾಗಾದರೆ ಬಡವರು ಸಂಜೀವಿನಿ ಅನ್ನೋದು ಯಾಕೆ, ಆಶಾಕಿರಣ ಅನ್ನೋದು ಯಾಕೆ, ಸರ್ಕಾರ ಅದಕ್ಕೆ ಸಾಕಷ್ಟು ಕೋಟಿಗಟ್ಟಲೆ ದುಡ್ಡನ್ನು ಬಿಡುಗಡೆ ಮಾಡೋದು ಯಾಕೆ? ಅದನ್ನು ನಂಬ್ಕೊಂಡು ಬಂದಂಥ ಬಡ ಜನರು ಎಲ್ಲಿಗೆ ಹೋಗ್ಬೇಕು? ಹಾಗಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡೋದಿಷ್ಟೇ, ಇವತ್ತು ಏನು ಗುತ್ತಿಗೆದಾರರ ಅಥವಾ ತಮ್ಮ ಮಧ್ಯೆ ಇರುವಂಥ ಏನು ತಿಕ್ಕಾಟ ಇದೆ, ಆ ತಿಕ್ಕಾಟವನ್ನು ಸರಿಪಡಿಸಿ ಬಡ ಜನರಿಗೆ ಮೂಲ ಔಷಧಿಗಳ ಏನು ಸಿಗಬೇಕಾಗಿತ್ತು ಆ ಸಿಗಬೇಕಂತೇಳಿ ನಾನು ಕೇಳ್ಕೊತೀನಿ. ಅತಿ ದೊಡ್ಡ ಪ್ರತಿಷ್ಠಿತ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ.
ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ಅಂದರೆ ನಾವು ಉತ್ತರ ಕರ್ನಾಟಕದ ಬಡವರ ಪಾಲನೆ ಸಂಜೀವಿನಿ ಅಂತ ಕರಿತೀವಿ. ಇಂತಹ ಬಡವರ ಸಂಜೀವಿನಿಯಲ್ಲಿ ಮಹಾ ಎಡವಟ್ಟುಗಳು ಇವತ್ತು ದಿನೇ ದಿನೇ ನಡೀತಲಿವೆ. ಆದರೆ ಸರ್ಕಾರ ಇಲ್ಲಿ ಅಂತಂದರೆ ಸರ್ಕಾರ, ಗುತ್ತಿಗೆದಾರ ಮತ್ತು ಇಲ್ಲಿರುವಂತಹ ಕಿಮ್ಸ್ ಆಡಳಿತೆಯ ಮೂರು ಜನಗಳ ತಿಕ್ಕಾಟದ ನಡುವೆ ಇಲ್ಲಿ ಅಂದರೆ ಬಡ ರೋಗಿಗಳಿಗೆ ಸರಿಯಾದ ರೀತಿಯಂತಹ ಒಂದು ಚಿಕಿತ್ಸೆ ಸಿಗುತ್ತಾ ಇಲ್ಲ. ಚಿಕಿತ್ಸೆ ನಡುವೆ ಇಲ್ಲಿ ಅಂದರೆ ಅವ್ರಿಗೆ ಏನು ಔಷಧೋಪಚಾರಗಳು ಬೇಕಾಗಿತ್ತು, ಔಷಧಿಗಳು ಬೇಕಾಗಿತ್ತು, ಅವು ಇಲ್ಲಿ ಪೂರೈಕೆ ಆಗ್ತಿಲ್ಲ. ಯಾಕಂದರೆ ಕಳೆದ ಒಂದು ವರ್ಷದ ಹಿಂದ ಇಲ್ಲಿ ಅಂದರೆ ಕಳೆದ ಒಂದು ವರ್ಷದ ಅವಧಿಯಲ್ಲಿ ಯಾವ ಗುತ್ತಿಗೆ ಪಡೆದಂತಹ ಕಂಪನಿಗಳು ಇಲ್ಲಿ ಅಂತಂದರೆ ಇಲ್ಲಿ ಕೋರ್ಟ್ ಮೊರೆ ಹೋದು, ಕೋರ್ಟ್ ಮೊರೆ ಅಂತ ಅಂದರೆ ಯಾಕೆ ಕೋರ್ಟ್ ಮೊರೆ ಹೋದು ಅಂತಾರೆ, ಇಲ್ಲಿ ಯಾವ ಔಷಧಿಗಳನ್ನು ಪೂರೈಕೆ ಮಾಡಬೇಕಾಗಿತ್ತು ಆ ಕಿಮ್ಸ್ ಅದಕ್ಕೆ ಕೆಲವೊಂದಿಷ್ಟು ಷರತ್ತುಗಳನ್ನು ಹಾಕ್ತು. ಈ ಷರತ್ತುಗಳನ್ನು ಅನ್ವಯ ಇಲ್ಲಿ ಅಂತಂದರೆ ನಮಗೆ ಮೆಡಿಸಿನ್ ಸಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಕೋರ್ಟ್ ಮೊರೆ ಹೋಯಿತು. ಅದೆಲ್ಲವೂ ನಡುವೆ ಇಲ್ಲಿ ಅಂತಾರೆ ಕೋರ್ಟ್ ಮೊರೆ ಹೋದರ ನಡುವೆ ಇಲ್ಲಿ ಅಂತಂದರೆ ಇಲ್ಲಿ ಔಷಧಗಳು ಸರಿಯಾಗಿ ಆಗ್ತಲ್ಲ. ಯಾವ ಮಟ್ಟಿಗೆ ಅಂತಂದರೆ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಪ್ರತಿನಿತ್ಯ ನೋಡಿದಾಗ ಇಲ್ಲಿ ಅಂದರೆ 2,000 to 2,500 ಜನ ಇಲ್ಲಿ ಅಂತಾರೆ ಅಂದರೆ 2,500 ಹೊರ ರೋಗಿಗಳ ಸಂಖ್ಯೆ ಆದರೆ ಸುಮಾರು ಇಲ್ಲಿ ಅಂದರೆ 250ಕ್ಕೂ ಹೆಚ್ಚು ಜನರು ಇಲ್ಲಿ ಅಂದರೆ ಒಳ ರೋಗಿಗಳು ಚಿಕಿತ್ಸೆ ಪಡಿತಾ ಇದ್ದಾರೆ. ಸುಮಾರು ಇಲ್ಲಿ ಅಂದರೆ ಸುಮಾರು ಒಂದು ದಿನಕ್ಕೆ 50 ಶಸ್ತ್ರಚಿಕಿತ್ಸೆಗಳಾಗ್ತವೆ. ಇಂತಹ ಚಿಕಿತ್ಸೆಗಳಾದರೂ ಸಹಿತ ಅವೆಲ್ಲ ಬಡ ರೋಗಿಗಳಿಗೆ ಯಾವ ಔಷಧಗಳು ಬೇಕು ಅವೆಲ್ಲವುಗಳನ್ನು ಇಲ್ಲಿರುವಂತಹ ವೈದ್ಯರಿರ್ಬೋದು, ಸಿಬ್ಬಂದಿಗಳಿರ್ಬೋದು, ಖಾಸಗಿ ಮೆಡಿಕಲ್ಗಳಿಗೆ ಹೋಗಿ ತೆಗೆದುಕೊಂಡು ಬನ್ನಿ ಅಂತೇಳಿ ಚೀಟಿಯಲ್ಲಿ ಬರೆದು ಕೊಡ್ತಾರೆ. ಹೀಗಾದರೆ ಇವತ್ತು ಉತ್ತರ ಕರ್ನಾಟಕದ ಪ್ರಶ್ನೆ, ಜನರ ಪ್ರಶ್ನೆ ಇಷ್ಟೇ ಅಂದರೆ ಹೀಗಾದರೆ ನೀವು ಹೊರಗಡೆ ಚೀಟಿಯಲ್ಲಿ ಔಷಧಿಗಳನ್ನು ಬರೆದು ಕೊಡುವುದಾದರೆ ಉತ್ತರ ಕರ್ನಾಟಕದ ಭಾಗದ ಸಂಜೀವಿನಿ ಅಂತ ನೀವು ಯಾಕೆ ಕರಿಬೇಕು? ಬಡ ರೋಗಿಗಳು ಯಾಕೆ ಇಲ್ಲಿ ಬಂದು ಚಿಕಿತ್ಸೆಯನ್ನು ಪಡಿಬೇಕು? ಯಾಕೆಂದರೆ ಔಷಧಿಗಳು ನೋಡಿದಾಗ ಇಲ್ಲಿ ಅಂದರೆ ಲಕ್ಷಾಂತರ ಬೆಲೆ ಬಾಳುವಂತಹ ಔಷಧಿಗಳು ಇವತ್ತು, ಅದರಲ್ಲಿ ಬೆಲೆ ಬಾಳುವಂತಹ ಔಷಧಿಗಳು ಕಿಮ್ಸ್ನಲ್ಲಿ ಖಾಲಿ ಅನ್ನುವಂತಹ ಮಾತುಗಳು ಇಲ್ಲಿ ಅಂದರೆ ಕೇಳಿ ಬರ್ತವೆ. ಈ ಸಂಪಟ್ಟಂಗೆ ಪರೋಕ್ಷವಾಗಿಯೇ ಇಲ್ಲಿ ಅಂದರೆ ಇಲ್ಲಿರುವಂತಹ ವೈದ್ಯರಿರ್ಬೋದು ಮತ್ತು ನಿರ್ದೇಶಕರಿರ್ಬೋದು ಸರ್ಕಾರದ ವಿರುದ್ಧ ಮತ್ತು ಗುತ್ತಿಗೆದಾರರ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಸರ್ಕಾರ ಇಲ್ಲಿ ಇನ್ನಾದರೂ ಎಚ್ಚೆತ್ತುಕೊಳ್ಬೇಕು. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಯಾವೆಲ್ಲ ಔಷಧಗಳು ಬೇಕೋ ಅವುಗಳನ್ನು ತಕ್ಷಣವೇ ಇಲ್ಲಿ ಅಂದರೆ ಗುತ್ತಿಗೆದಾರನ ಸರಿಪಡಿಸಿ ಔಷಧಗಳನ್ನು ಸರಿಯಾದ ರೀತಿಯಿಂದ ಪೂರೈಕೆ ಆಗಬೇಕು. ಇನ್ನೊಂದು ಇಲ್ಲಿ ಅಂತಂದರೆ ಒಂದು ದೊಡ್ಡದಂತಹ ಒಂದು ಇಲ್ಲಿ ಸಮಸ್ಯೆ ಬಂದಿರೋದು ಏನು ಅಂತಂದರೆ ಸಣ್ಣದಂತಹ ಒಂದು ಮೆಡಿಸಿನ್, ಇಲ್ಲಿ ಸಣ್ಣದಂತಹ ಅಂದರೆ ಬೇಸಿಕ್ ಮೆಡಿಸಿನ್ ಏನಂತೀವಿ ಆ ಬೇಸಿಕ್ ಮೆಡಿಸಿನ್ಗಳು ಸಹ ಇಲ್ಲಿ ಅಂದರೆ ಸರಿಯಾದ ರೀತಿಯಿಂದ ಪೂರೈಕೆ ಆಗ್ತಿಲ್ಲ. ಹೀಗಾಗಿ ಸಣ್ಣ ಪುಟ್ಟ ರೋಗಗಳಿಗೂ ಇವತ್ತು ಖಾಸಗಿ ಮೆಡಿಕಲ್ಗಳ ಇಲ್ಲಿ ಅಂದರೆ ಮೊರೆ ಹೋಗುವಂತಹ ಇದೆಲ್ಲ ರೀತಿಯಾದಂತಹ ಏನು ದೃಶ್ಯ ಇದು ನಮಗೆ ಇಲ್ಲಿ ಅಂದರೆ ಸೃಷ್ಟಿಯಾಗಿವೆ. ಇವೆಲ್ಲ ಇದೇ ಒಂದು ಕಾರಣಕ್ಕೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. 3 ಜನ ಇಲ್ಲಿ ಅಂದರೆ ಕೂತು ಆ ಸಮಸ್ಯೆಗಳನ್ನು ಬಗೆಹರಿಸಿ ಉತ್ತರ ಕರ್ನಾಟಕ ಭಾಗದ ಸಂಜೀವಿನಿ ಏನಂತ ಹೆಸರು ಪಡೆದುಕೊಂಡಿದೆ ಕಿಮ್ಸ್, ಇಲ್ಲಿ ಬರುವಂತಹ ರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ಜೊತೆಗೆ ಔಷಧಗಳನ್ನು ಉಚಿತವಾಗಿ ಕೊಡುವಲ್ಲಿ ಮನಸ್ಸು ಮಾಡಬೇಕಿದೆ.